ಅಂತೂ ಇಲ್ಲಿ ಮುಗಿಸ್ಕೊಂಡು ಹೊಡ್ತಾ ಇದೀವಿ. ವಿಡಿಯೋ ಕಂಪ್ಲೀಟ್ ಆಗಿ ಮಾಡಿಲ್ಲ. ಎಲ್ಲ ಹುಡುಗರುಗಳ ಸವಾಸ ನಮಗೆ ಯಾರು ಏನು ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಅವ್ರಿಗಂತಲ್ಲ, ಬೋಟಿಂಗ್ ಸೌಂಡಲ್ಲಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ನೋಡಿ ಪಾಪ ಕಪ್ಪಲ್ ಫುಲ್ಲು ಡಲ್ ಆಗ್ಬಿಟ್ಟಿದ್ದಾರೆ. ಮೇಡಮ್ ಅಂತೂ ಬಿಟ್ರೆ ಸಾಕು ಅನ್ನೋಂಗೆ. ನಮ್ಮ ಗೋಪಿಯವರು ಇನ್ನೂ ಈಗ ಬಂದು ಆಲ್ಟ್ ಆಗಿದ್ದಾರೆ. ಈಗ ಬಂದರು, ಅವಾಗಿಂದ ಫೋಟೋ ತಕೊಂಡು ಈಗ ಬಂದಿದ್ದಾರೆ. ಎಗರುತ್ತೆ ಗೋಪಿ. ಮುಂದಿನ ಕತೆ ಯಾಕೆ ಹುಡುಗಿನ ಅಲ್ಲಿ ಕಳಿಸ್ಬಿಟ್ಟು ತಿರ್ಗಾ ಏನು ಕತೆ ಇಲ್ಲ ಅಂದ್ರೆ ಹೆಂಗೆ ಕತೆ? ಏನೋ ಹೊಟ್ಟೆ ಸಿತೈತಂತೆ, ನಾಷ್ಟ ಮಾಡ್ಬೇಕಂತ ಅದಕ್ಕೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಉಣ್ಲಿಲ್ಲ ಅವರು? ಗೊತ್ತಿಲ್ಲ ಗುರು, ಕೇಳಬೇಕು. ಅಲ್ಲಿ ನಗ್ಬೇಡ್ರಿ, ಅಲ್ಲಿ ನಗ್ಬೇಡ್ರಿ. ಇವ್ರು ನಗ್ಬೇಡ್ರಿ ಅಂದ್ರೆ ಮಾತ್ರ ನಗಲ್ಲ, ಇನ್ನು ಮಿಕ್ಕಿ ಟೈಮೆಲ್ಲ ನಗ್ತಾನೆ ಇರ್ತಾರೆ ಇವರು. ಇವ್ರು ನಮ್ಮ ಯಕ್ಷಗಾನ ಟೀಮು, ಇವ್ರು ನಮ್ಮ ಕೊರಿಯೋಗ್ರಾಫರು ನರಸಿಂಹಣ್ಣ ಅಂತ, ಅವರು ನಮ್ಮ ಯಕ್ಷಗಾನ ಟೀಮವರು. ಇವ್ರು ಗೊತ್ತಲ್ಲ, ಮಕ್ಕ ಮುಚ್ಕೊಂಡವ್ರೆ ಅಂದರೆ ಗೊತ್ತಾಗೋಯ್ತದೆ ಈಸಿಯಾಗಿ. ಹೇಳಿ, ಮೇಕಪ್ ಅವರು ಬಣ್ಣ ಹಾಕೋರು ಇವರೇನೆ, ಓಕೆನಾ? ಇವರು ಹೆಲ್ಪರ್ಗೆ ಅಂತ ಬಂದವ್ರೆ, ದೇವರೊಳಗೆ ಹೆಲ್ಪ್ ಮಾಡ್ತಾ ಇಲ್ಲ, ಉಣ್ಣಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾವ್ರೆ ಅಷ್ಟೇ, ಇನ್ನೇನು ಮಾಡೋದು. ಐತೆ ಇವರು ನಮ್ಮ ವಿಜಯಣ್ಣ. ಇವತ್ತು ನಾಳೆ ಅನ್ನದ ಹತ್ರ ಇವರೇ ನಮ್ಮ ಅನ್ನದ ಹತ್ರ. ಇವರು ನಮ್ಮ ವಿಜಯಣ್ಣ ಫ್ರೆಂಡು. ಹೆಸರು ಪ್ರವೀಣ್. ಇವರು ನಮ್ಮ ಗೋಪಿ. ಇವ್ ನಮ್ಮ ಮನು. ಇವರೇ ಹುಡುಗರ ಬ್ರದರು. ಇವರೆಲ್ಲ ಮೇಂಟೆನೆನ್ಸ್ ಇವ್ರದೇನೆ, ಮ್ಯಾನೇಜ್ಮೆಂಟ್ ಇವರೇನೆ. ಆದರೆ ಸರಿಯಾಗಿ ಮಾಡ್ತಾ ಇಲ್ಲ ಇವರು ಮ್ಯಾನೇಜ್ಮೆಂಟು. ಯಾಕಂದರೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತ ಹೋಗ್ತಾರೆ, ಎಲ್ಲ ಮ್ಯಾನೇಜ್ ಮಾಡದೆ ಮರ್ತ್ಬಿಟ್ಟಿರ್ತಾರೆ. ಇವರೇ ಹುಡುಗ. ಅಲ್ಲಿ ಹುಡುಗಿ ಮತ್ತು ಹುಡುಗಿ ಸಿಸ್ಟರ್ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಇವರು ಬ್ರದರಾ? ಇವರು ಹುಡುಗರ ಬ್ರದರು. ಗೋಪಿ ಬೀಚ್, ನೀನು ಬೀಚ್ಗೆ ಹೋಗೋ ಮುಂಚೆನೆ ಬೀಚ್ ಆಯ್ತಿದೆಯಲ್ಲ. ಹಾಯ್, ಹಲೋ. ಅಪ್ಸರಗಂಡ ಫಾಲ್ಸ್ ಹತ್ರ ಫೀಲ್ಡ್ ಇದೆ, ಫೀಲ್ಡಿಗೆ ಬಂದಿದ್ದೀವಿ. ಇಲ್ಲಿ ಶೂಟು. ಬೆಳಗ್ಗೆ ಎಲ್ಲ ಬೋಟಿಂಗ್ ಹೋಗಿದ್ದೋ. ಬೋಟಿಂಗಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೋಟಿಂಗ್ ಸೌಂಡು, ಆಮೇಲೆ ಶೂಟ್ ಮಾಡೋಕ್ಕೆ ಬೋಟ್ ಮೇಲೆ ನಿಂತ್ಕೊಂಡು ಎಲ್ಲ ಇದು ಮಾಡ್ತಿದ್ದೋ. ಎಲ್ಲ ಹೋಗ್ತಾ ಇದ್ದೀವಿ. ಹುಡುಗಿ ಇನ್ನೂ ಹಿಂದೆ ಬರ್ತಾ ಇದ್ದಾರೆ. ಟೈಮ್ ಇಲ್ಲ, ಟೈಮ್ ಹಿಂಗೇ ಸ್ಪೆಂಡ್ ಆಗ್ತಾ ಹೋಯ್ತು. ಒಂದೇ ಪ್ಲೇಸಲ್ಲಿ ಶೂಟ್ ಮಾಡಿರೋದು. ಈಗ ಇದೊಂದು ಪ್ಲೇಸು ಶೂಟ್ ಮಾಡಿಕೊಂಡು ಬೀಚ್ ಹತ್ರ ಹೋಗ್ಬೇಕು. ಲಾಗೆ ಕ್ಲಿಪ್ಸ್ಗಳು ಹಾಕ್ತೀವಿ, ನೋಡ್ತಾರೆ. ಸೂರ್ಯ ದೇವನಿಗೆ ನಮ್ಮ ಮೇಲೆ ಕರುಣೆನೇ ಇಲ್ಲ. ಒಂಚೂರು ಇದಿಲ್ಲ, ಸಿಕ್ಕಾಬಟ್ಟೆ ಸುಡ್ತಾ ಇದ್ದಾನೆ. ಕೈಯೆಲ್ಲ ಕರ್ಗಾಗೋಯ್ತು, ಸಾಕಾಗೋಗಿದೆ ಮಾತ್ರ. ಶೂಟ್ ಮಾಡಿ ಬಿಸಿಲಲ್ಲಿ ಒಣಗಿ ಈ ಮಂಗಳೂರು ಶೂಟ್ ಅಂತೂ ಸಿಕ್ಕಾಬಟ್ಟೆ ಹಿಂಸೆ. ಇದೇ ಹಿಂದೆ ಒಂದು ಸರಿ ಶೂಟ್ ಮಾಡಿದ್ದೆ, ಫುಲ್ ನೆಂದು ನೀರಾಗೋಗಿದೆ. ಬರೀ ಬೆವರಲ್ಲೇ ನೀರಾಗೋಗಿದ್ದು, ಅಷ್ಟೂ ನೆಂದೋಗಿದ್ದು. ಇವತ್ತು ಎಲ್ಲ ನೆಂದು ಬೆಂದು ಹೋಗ್ತಾಯಿದ್ದೀವಿ. ಜೊತೆಗೆ ಶೂಟು ಕಮ್ಮಿ ಆಯಿತು. ಅವರಿಬ್ಬರು ಕ್ಲೋಸಪ್ಪಿಂದ ನಾನು ವೈಡ್ ಬಂದು ಇವ್ರು ಫೋಕಸ್, ಅಂದರೆ ಸ್ಟಡಿಲಿರಬೇಕು, ಇವ್ರು ಫೋಕಸ್ ಹಾಕ್ಬೇಕು. ನಾನು ಅಷ್ಟೇ ಗ್ಯಾಪ್ ಜಾಸ್ತಿ ಕಂಡಂಗೆ ಅನಿಸುತ್ತೆ. ಅವೆಲ್ಲ ಇವತ್ತು ನೀರು ಕುಡಿತಾ ಇದ್ದೀನಿ, ನಡವು ಸುಸ್ತಾಯ್ತು ಅಂತ. ಒಂದೊಂದು ಅಲ್ಲ ಗುರು, ನಮಗೆ ಏನು ಸಾಯಿಸ್ತವ್ರೆ ಅಂದರೆ ನೀರು ಕುಡಿಯೋದು ಬಿಡ್ತಾಯಿಲ್ಲ, ಹುಚ್ಚೆ ಒಯ್ಯೋದು ಬಿಡ್ತಾಯಿಲ್ಲ. ನೀವು ಜಾಯ್ನ್ ಆಗಿ ಬನ್ನಿ. ಸರಗೊಂಡ ಬೀಚ್ಗೆ ಬಂದಿದ್ದೀವಿ. ಇನ್ನೂ ಹುಡುಗಿ ಬಂದಿಲ್ಲ. ನಮ್ಮ ಮನೆ ಬರೋಕ್ಕೋ ಶೂಟ್ಗಳು ಸರಿಯಾಗಿ ಆಗ್ತಾಯಿಲ್ಲ ಅಂದರು. ಗಾಡಿ ಬೇರೆ ಕೆಟ್ಟೋಗಿ ಡೀಸೆಲ್ ಟ್ಯಾಂಕು ಪೈಪ್ ಕಟ್ಟಾಗ್ಬಿಟ್ಟು ಇನ್ನೂ ಹುಡುಗಿ ಬಂದಿಲ್ಲ. ನಾವೆಲ್ಲ ಆಟೋದಲ್ಲಿ ಬಂದು ಇವನ್ಗೆ ಮೊಬೈಲ್ ನೋಡ್ಬಿಟ್ಟು ಏನಾರು ಎಡಿಟ್ ಮಾಡೋ ಹುಚ್ಚು. ನಮಗೆ ಏನಾರು ಒಂದು ಲಾಗ್ ಮಾಡೋಣ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅನ್ನೋ ಹುಚ್ಚು. ಹೆಂಗೋ ಮಾಡ್ತಾಯಿದ್ದೀವಿ. ಹೊತ್ತೊತ್ತಿಗೆ ಕರೆಕ್ಟಾಗಿ ಊಟ ಕೊಡಿಸ್ತಾ ಇದ್ದೀರಿ. ಇನ್ನೇನು ಮಾಡುವ, ಅದನ್ನಾರ ಮಾಡಬೇಕಲ್ಲ. ಶೂಟ್ ಮಾಡಿದ್ರೆ ಊಟ ಮಾತ್ರ ಮಾಡ್ಕೋತಾ ಇದ್ದೀವಿ ಬಿಗ್ಗಿಯಾಗೆ. ಹಂಗೆ ಇಲ್ಲಿ ಅಪ್ಸರಗೊಂಡ ಬೀಚ್ ಬಂದಿದ್ದೀವಿ. ಇವತ್ತಂತೂ ಶೂಟ್ ಕಂಪ್ಲೀಟ್ ಆಗೋಲ್ಲ, ಯಕ್ಷಗಾನದವ್ರು ಬಂದಿರೋದ್ರಿಂದ ಅವ್ರದ ಜೊತೆ ಶೂಟ್ಗಳು ಮಾಡಿಬಿಟ್ಟು ಶೂಟ್ ಮುಗಿಸ್ಬಿಟ್ಟು ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಂದು ಮಾರ್ನಿಂಗ್ ಶೂಟ್ಸ್ ಮಾಡ್ಕೋತೀವಿ. ಈಗ ಏನಿರೋ ಫೈರ್ ಕ್ಯಾಂಪು ಯಕ್ಷಗಾನದವ್ರ ಜೊತೆ ಶೂಟ್ ಮುಗಿಸ್ಕೋತೀವಿ ಅಷ್ಟೇ. ಇನ್ನೇನಿರೋ ಮಾರ್ನಿಂಗ್ ಶೂಟ್ ಮಾಡ್ಕೊಳ್ಳೋದು ಇಲ್ಲಿ ಬೀಚಲ್ಲಿ ಆಗಲ್ಲ. ಟೈಮಿಂಗ್ಸ್ ತುಂಬ ವೇಸ್ಟ್ ಆಯಿತು, ಗಾಡಿ ಕೆಟ್ಟೋಯ್ತು, ಆಮೇಲೆ ಬೇಗ ರೆಡಿ ಆಗಲಿಲ್ಲ.
ಕೊರಿಯೋಗ್ರಾಫರ್ ಬಂದಿದ್ದಾರೆ ಇಲ್ಲಿ ಅವರೇ. ಅವರು ಪಾಪ ಸಿಕ್ಕಾಬಟ್ಟೆ ಕಷ್ಟಪಟ್ಟು ನಮ್ಮ ಜೊತೆ ಹಿಂಗೆ ಹಂಗೆ ಅಂತ ಅವರು ಏನು ಆಗ್ತಾಯಿಲ್ಲ ಟೈಮ್ ಆಯಿತು ಅನ್ನೋದು ಜೊತೆಲಿ ನಿಂತ್ಕೊಂಡು ಟೈಮ್ ಆಯಿತು ಅಂದು ನಾವು ಇಲ್ಲಿ ಬಂದು 3/4 ಗಂಟೆ ಕಾದಿದ್ದೀವಿ. ಇವಾಗ ಬಂದವ್ರು ನೋಡಿ, ಅಲ್ಲಿ ನೋಡಿ ಅವ್ರು ಅವಾಗಲೇ ಬಂದು ಅಂತಿದ್ದಾರೆ. ಹುಡುಗಿನೇ ಬಂದಿಲ್ಲ. ಎಂಥ ಟೀಮ್ ಬಂದಿದ್ದೀವಿ ಅಂದ್ರೆಲ್ಲ ಕೊರಿಯೋಗ್ರಾಫರ್ಸು, ಮೇಕಪ್ಪು, ಡ್ಯಾನ್ಸು ಎಂತೆಲ್ಲ ಪ್ಲ್ಯಾನ್ ಮಾಡ್ಕೊ ಬಂದಿದ್ದೀವಿ. ಕೆಲಸ ಆಗ್ತಾಯಿಲ್ಲ. ನೋಡೋಣ ಇವಾಗ ಯಕ್ಷಗಾನ ಜೊತೆ ಶೂಟ್ ಮಾಡಿ ಯಕ್ಷಗಾನ ಮತ್ತು ಫೈರ್ ಕ್ಯಾಂಪ್ನ ಮಾರ್ನಿಂಗು ಅಷ್ಟೊತ್ತಿಗೆ ಅರ್ಲಿ ಶೂಟ್ ಮಾಡಿಬಿಟ್ಟು ಮುಗಿಸ್ಬೇಕಿಲ್ಲಿ. ಇನ್ನೂ ಫೋರ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಚೆನ್ನಾಗಿತ್ತು ಪ್ಲ್ಯಾನು ಅಂದ್ಬಿಟ್ಟು. ನೋಡ್ರಿ ಹಿಂಗೆಲ್ಲ ಆಗ್ತಾಯಿದೆ, ನೋಡೋಣ ಏನಾಗುತ್ತೆ. ಹಂಗಂತಲ್ಲ ಗುರು, ಈವೆಂಟ್ ಕೊಟ್ಟಿರೋರು ವಿಜಯಣ್ಣ ಅಂದ್ಬಿಟ್ಟು ಇರೋದು ಒಂದು ನಿಮಿಷ ಅಲ್ಲಿದ್ನವ್ರು ನೋಡ್ರಿ, ನಂದೇ ಫೋಟೋ ತೆಗಿ ಅಂತ ಅಂತಾರೆ. ಮೊಬೈಲಲ್ಲಿ ಫೋಟೋ ತೆಗಿ, ಕ್ಯಾಮ್ರಾದಲ್ಲಿ ಫೋಟೋ ತೆಗಿ ಅಂತ ಅನ್ನೋದು. ಈವೆಂಟ್ ಕೊಟ್ಬಿಟ್ಟು ಹುಡುಗಿ ಫೋಟೋ ತೆಗ್ಸೋಣ ಅಂದರೆ ನೋಡ್ರಿ ಏನಂತ. ನೀನು ಫೋಟೋ ಶೂಟ್ ಮಾಡಿಸ್ತಾರೆ, ಡಿಲೇ ಆಗ್ತಾರೆ, ಅದ್ರ ಬಗ್ಗೆ ಏನಾರು ಹೇಳು. ಹುಡುಗ ಹುಡುಗಿ ಸಮಸ್ಯೆ, ಹುಡುಗಿ ಏನು ಸಮಸ್ಯೆ ಹೇಳು. ಅವ್ರು ರೆಡಿಯಾಗಿ ಬರ್ತಾಯಿಲ್ಲ, ರೆಡಿಯಾಗಿ ಫಾಸ್ಟಾಗಿ ಕೋಪ್ರೇಟ್ ಮಾಡ್ತಾ ಇಲ್ಲ, ಅವರು ಲೇಸಿ ಮಾಡ್ತಾ ಇದ್ದಾರೆ, ತುಂಬ ಲೇಸಿ. ಬಿಡು ಇವಾಗಲ್ವಾ, ನಾಳೆ ಮಾಡ್ಕೊಳುವ, ಇವಾಗ ಮಾಡ್ಕೊಳುವ, ಅವಾಗ ಮಾಡ್ಕೊಳುವ, ಅಯ್ಯ ನಮ್ಮವ್ರು ತಾನೇ ಮಾಡ್ಕೊಡ್ತಾರೆ ಬಿಡು ಅನ್ನೋ ಥರ. ಎಷ್ಟು ಆಗ್ತಾಯಿದೆ ಯಾರು, ತುಂಬ ಲೇಟ್ ಆಗ್ತಾಯಿದೆ. ಹುಡುಗಂದು ನನಗೆ ಅವನದು ಬರೀ ಕ್ಲೋಸಪ್ಪಲ್ಲಿ ಒಂದು 4-5 ಇದು ತಗೊಳ್ಳಿ, ಶಾರ್ಟ್ಸ್ ತಗೊಳ್ಳಿ. ಅಂದರೆ ಟರ್ನ್ ಮಾಡೋದು, ಸ್ಮೈಲ್ ಮಾಡೋದು, ಹಂಗೊಂದಷ್ಟು ತಗೊಳ್ಳೋಣ. ಅದು ಇಂಟ್ರಿಕಟ್ ಎಲ್ಲ ಹಾಕ್ಬೇಕು ಹೇಳ್ತೀನಿ ನಾನು. ಹುಡುಗಿ ಹೆಂಗೆ ಅಂದರೆ ಫ್ರೇಮ್ ಔಟಿರ್ತಾಳೆ ಅಂದ್ಕೊಳ್ಳಿ, ಫ್ರೇಮ್ ಔಟಿರ್ತಾಳೆ. ಯಕ್ಷಗಾನ ಇಲ್ಲಿ ಎಂಟ್ರಿ ಇರುತ್ತೆ, ಯಕ್ಷಗಾನ ಕಡೆಯಿಂದ ಹಿಂಗೆ ಬರ್ತಾಳೆ, ಎಂಟ್ರಿ ಬಂದು ಹಿಂಗೆ ಸ್ಮೈಲ್ ಮಾಡ್ತಾಳೆ. ಓಪನಿಂಗ್ ಹಮ್ಮಿಂಗ್ ಸೌಂಡ್ ಅದೇ, ಅವಳ ಎಂಟ್ರಿನೇ ಅದೇ. ನೆಕ್ಸ್ಟ್ ಅದೇ ಫ್ರೇಮ್ ಆಪೋಸಿಟ್ಟು ಉಲ್ಟಾ ಮಾಡಿದ್ರೆ ಹುಡುಗ ಬರ್ತಾನೆ, ಇವಳು ನಿಂತ ಇರ್ತಾಳೆ, ಹುಡುಗ ಬರ್ತಾನೆ. ಹುಡುಗಿ ಇಬ್ಬರು ಆಮೇಲೆ ಹತ್ರ ಬಂದು ಇಟ್ಕೊಂಡು ರೊಟೇಟ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಅಲ್ಲಿಂದ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸರ್ ಮೇಡಮ್ ಸ್ಟ್ರೈಟ್ ಇರಿ, ಫೇಸ್ ಟು ಫೇಸ್. ನೀವು ಆಗ್ಯಾರಿ ನಿಮ್ಮ ಪೊಸಿಷನ್ ಮೇಡಮ್. ಸರ್ 3 to 1 ಮೂವ್ ಹೇಳ್ತೀವಲ್ಲ ಸರ್, ನಿಮ್ಮಿಬ್ರಿಗೆ 3 to 1 ಮೂವ್ ಹೇಳ್ತೀವಿ, ಲುಕ್ಕಿಂಗ್ ಮಾಡಿ ಅಷ್ಟೇ, ಓಕೆನಾ? ರೆಡಿ? ಇನ್ನೂ ಬಂದಿಲ್ವಾ? 3 to 1 ಮೂವ್. ಸರ್ ಅಲ್ಲಿ ಗಂಟು ಬೇಕೇ ಆಗಿಲ್ಲ, ನೀವು ಇಲ್ಲೇ ಸಾಕು. ನಾವು ಹೇಳೋದೇ ಕೇಳ್ಕೊತಾ ಇಲ್ಲ, ನೀವು ಇಲ್ಲೇ ಸಾಕು, ಅಲ್ಲಿ ಗಂಟ ಬೇಕಾಗಿಲ್ಲ, ಇಲ್ಲಿಗೆ ಸಾಕು. ಹುಡುಗ ಮೇಲ್ಗಡೆ ಕಳಿಸ್ಬಿಟ್ಟಿದ್ದ, ಇಳಿತಾ ಅವ್ರ ನಿಧಾನಕ್ಕೆ. ಮತ್ತೆ ಮಾರ್ನಿಂಗೆ ಬೀಚಿಗೆ ಬಂದಿದ್ದು, ಅರ್ಲಿ ಮಾರ್ನಿಂಗು ಶೂಟ್ ಆಯಿತು. ಈಗ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಶೂಟ್ ಮಾಡಬೇಕು. ಎಲ್ಲ ಸುಸ್ತಾಗಿ ಎಣಗಾಗಿದ್ದೀವಿ. ಬಿಸಿಲು ಅನ್ನೋದಕ್ಕಿಂತ ಬರೀ ಸಿಕ್ಕಾಬಟ್ಟೆ ಬೀಚ್ ಹತ್ರ ತುಂಬ ಬಿಸಿಲು ಹೊಡಿತು. ಈಗ ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇನ್ನೊಂದಷ್ಟು ವಾಟರ್ ಶಾಟ್ಸ್ಗಳೆಲ್ಲ ತಗೊಂಡು ನೆಕ್ಸ್ಟು ಫೋರ್ಟ್ ಇದೆ, ಆ ಫೋರ್ಟ್ಗೆ ಹೋಗ್ಬೇಕು. ಆ ಫೋರ್ಟ್ಗೆ ಹೋದಾಗೆಲ್ಲ ಇದು ಮಾಡೋಣ. ಅರ್ಲಿ ಮಾರ್ನಿಂಗು ಈ ಬಿಸಿಲು ಅಬೇಗೆ ಅಂತ ಬೆಳಗ್ಗೆ ಬೀಚಿಗೆ ಬಂದಿದ್ದ ಅಭಿಪ್ರಾಯ ಏನಾದ್ರು ಹೇಳ್ತೀಯಾ? ಏನು ಅಭಿಪ್ರಾಯ? ಫಸ್ಟ್ ಕರ್ಕೊಂಡೋಗಿ ನಾಷ್ಟ ಕೊಡಿಸಿ ಸಾಕು. ನಾಷ್ಟ ಅಂತ ತುಂಬ ಫೋನ್ ಮಾಡಿದ್ರು, ಎಲ್ಲ ಒಳ್ಳೆ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಪ್ರೋತ್ಸಾಹ ಮಾಡಿದ್ರು. ಇನ್ನೂ ಚೆನ್ನಾಗಿ ಮಾಡು, ಒಳ್ಳೆಯದಾಗಲಿ, ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ವರ್ಟಿಕಲಾಗಿ ಮಾಡಬೇಡ, ಹಾರಿಜಾಂಟಲಾಗಿ ಮಾಡು, ಫೇಸ್ಗೆ ಹತ್ರ ಇಟ್ಕೊಂಡು ಇದು ಮಾಡ್ತೀಯ ಅಂದರು. ಇಕ್ವಿಪ್ಮೆಂಟ್ಸ್ ಅಷ್ಟು ಇದಿಲ್ಲ, ಈಗ ತೊಗೊಂಡಿರಲಿಲ್ಲ. ಏನೋ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಬರುತ್ತೆ. ಇದನ್ನು ಎಲ್ಲ ಹಾರಿಜಾಂಟಲಾಗಿ ಶೂಟ್ ಮಾಡ್ತಾಯಿದ್ದೀನಿ. ಎಲ್ಲ ಹೀಗೆ ಸಪೋರ್ಟ್ ಮಾಡಿ ಮೇಡಮ್. ಇನ್ನೇ ಎಸ್ ಸರ್, ಸ್ಟ್ರೈಟಾಗಿ ಹಾಕೋಲ್ಲ ಮೇಡಮ್, ಇನ್ನಿಂದೆ ಹೋಗ್ಬೇಡ, ಅವ್ರು ಹಿಡ್ಕೊತಾರೆ, ಹೋಗಿ ಟಿಫನ್ ಮಾಡಿದ್ರು. ಅದೇನೋ ಆಗಲಿ, ಆಮೇಲೆ ನೋಡ್ಕೋಬೋದು. 1 hour ಮುಗಿಸ್ಕೊಂಡು ಮೇಲ್ಕೋಟೆ ಶೂಟ್ ಬೇಕು ಅಂತ ಅಂದರು. ಮೇಲ್ಕೋಟೆ ಶೂಟಿಗೆ ಬಂದು ಏನಕ್ಕೆ ಅಂದರೆ ಅವ್ರಿಗೆ ಕಾಲ್ಗೆಜ್ಜೆನಾದ ಬೇಕು ಅಂತಂದರು. ಆಮೇಲೆ 1 hourದಲ್ಲಿ ಏನಂತ ಕ್ಲಿಪ್ ಸಿಗಲಿಲ್ಲ, ಅಂಥ ಶೂಟ್ಸ್ ಆಗಲಿಲ್ಲ. ಯಾಕಂದ್ರೆ ಅಲ್ಲೋಗೋಣ ಇಲ್ಲೋಗೋಣ ಹಂಗೆ ಮಿರ್ಜಾ ಫೋರ್ಟ್ಗೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಬಿಟ್ರು. ಮಿರ್ಜಾ ಫೋರ್ಟಲ್ಲಿ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಅಂದ್ಬಿಟ್ರು. ಅಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ನು ಧಾರವಾಡದಲ್ಲಿ ತೊಗೊಳ್ಳಿ ಅಂತ ಅಂದ್ರಿ. ಕೊನೆಗೆ ಇಲ್ಲಿ ಮೇಲ್ಕೋಟೆ ಬಂದು ಶೂಟ್ ಮಾಡ್ತಾಯಿದ್ದೀವಿ. ಲಾಗ್ಗಳನ್ನ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ಶೂಟಲ್ಲಿ ನಾನೇ ಶೂಟ್ ಮಾಡೋದ್ರಿಂದ ಯಾರು ಹುಡುಗರುಗಳೆಲ್ಲ ಕ್ಲಿಪ್ಸ್ಗಳು ತೆಗೆದಿದ್ದಾರೆ, ಅವನ್ನೆಲ್ಲ ಹಾಕ್ತೀನಿ. ಮತ್ತು ನಾವು ಇಲ್ಲಿ ಬಂದಾಗ ಫುಲ್ ಟಯರ್ಡಾಗಿ ಬಂದೋ ನೈಟು ಬೀಚಲ್ಲೆಲ್ಲ ಶೂಟ್ ಮಾಡಿ. ಬೀಚ್ ಶೂಟ್ ಮಾಡಿದ್ದೆ ಲಾಸ್ಟ್ ಮಾರ್ನಿಂಗ್ ಶೂಟ್ ಮಾಡಿ ಹೋಗಿ ಮಿರ್ಜಾ ಫೋರ್ಟ್ಗೆ ಅಂತ ಹೋದ. ಮಿರ್ಜಾ ಫೋರ್ಟಲ್ಲಿ ಆಗಲ್ಲ ಅಂದು ವುಡ್ಲ್ಯಾಂಡ್ಗೆ ಹೋದ. ವುಡ್ಲ್ಯಾಂಡ್ ಹತ್ರ ಹೋದರೆ ಫುಲ್ಲು ಕ್ರೌಡು, ಮ್ಯಾಂಗ್ರೋವ್ಸ್ ಅಂದ್ಬಿಟ್ಟು ಫುಲ್ಲು ಕ್ರೌಡು.
ಅದು ಸಂಡೇ ಬೇರೆ ಸಿಕ್ಕಾಬಟ್ಟೆ ಎಲ್ಲ ಬಂದು ಈಗ ಫುಲ್ ಟಯರ್ಡಲ್ಲಿ ಫುಲ್ ಮಳೆ ಹೋಯ್ತಾ ಇದೆ. ಮಳೆ ನೋಡ್ಬೋದು ನೀವು ಹಾಗೆ ಫುಲ್ಲು ಮೇಲ್ಕೋಟೆ ಫುಲ್ಲು ಮಳೆ. ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ನೀವೇ ಮಳೆ ಕರ್ಕೊಂಡ್ಬಿಟ್ಟಿದ್ದೀರ ಅಲ್ಲಿಂದ ಮಳೆ ಇಲ್ಲದೆ ಇರೋದು ಅಂತ. ಆ ಥರ ಆಯಿತು. ಈಗಂದ್ರು ಒಂದು ಡ್ರೆಸ್ಸಲ್ಲಿ ಶೂಟ್ ಮಾಡಿ ಇದು ಮಾಡಿದ್ದೀವಿ, ಅದು ಮಧ್ಯೆ ಕ್ಲಿಪ್ಸ್ ಹಾಕ್ತೀವಿ. ಎಲ್ಲ ಹುಡುಗರುಗಳೆಲ್ಲ ರೆಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ 9:30ಇಂದನೇ ಶೂಟ್ ಮಾಡಿ ಕೂತ್ಕೊಂಡು ಮಾರ್ನಿಂಗ್ ಅವ್ರಿಗೆ 7ಗೆ ಶೂಟ್ ಮಾಡೋಣ ಅಂತ ಹೇಳ್ದು. 7ಗಂತೂ ಶೂಟ್ ಆಗಲಿಲ್ಲ. ಈಗ ಶೂಟ್ ಮಾಡಿ 9:30ಇಂದ ಕೂತಿದ್ದೀವಿ. ಈಗ ಇನ್ನೊಂದು ಡ್ರೆಸ್ ಹಾಕೊಳಕ್ಕೆ ಹೋಗಿದ್ದಾರೆ, ಅದೊಂದು ಶೂಟ್ ಮುಗಿಸ್ಬಿಟ್ಟು ಕ್ಲೋಸ್ ಮಾಡ್ತೀವಿ.